ಎಲ್ಲರಿಗೂ ನಮಸ್ಕಾರ. ನಮ್ಮ ಹೆಸರು ಕಿರಣ್ ಅಂತ. ನಾವು ಈ ಒಂದು ಕೋಲಾರ ಡಿಸ್ಟಿಕ್ ಅಲ್ಲಿ ವೆಲಗರ್ ಕಂಪ್ನಿಯಲ್ಲಿ ಟೆಕ್ನಿಕಲ್ ಸೇಲ್ಸ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿರುವಂತದ್ದು. ಸೊ ಇವತ್ತು ನಾವು ಮಾತಾಡ್ತಿರೋ ಟಾಪಿಕ್ ಏನಪ್ಪಾ ಅಂತ ಹೇಳಿದ್ರೆ ನ್ಯೂಟ್ರಿಯೆಂಟ್ ಯೂಸ್ ಎಫಿಷಿಯನ್ಸಿ ಅಂತ. ಸೊ ತುಂಬಾ ಜನ ರೈತರುಗಳಿಗೆ ಈ ಒಂದು ಟಾಪಿಕ್ ಬಗ್ಗೆ ಗೊತ್ತಿರಲ್ಲ. ಸೊ ಈ ನ್ಯೂಟ್ರಿಯೆಂಟ್ ಯೂಸ್ ಎಫಿಷಿಯನ್ಸಿ ಅಂತಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ನಾವು ಕೊಟ್ಟಿರುವಂತಹ ಗೊಬ್ಬರವನ್ನ ಗಿಡ ಎಷ್ಟರ ಮಟ್ಟಿಗೆ ಬಳಸ್ಕೊಳ್ತು ಅಂತ ಅನ್ನೋವಂಥದ್ದೇ ನ್ಯೂಟ್ರಿಯೆಂಟ್ ಯೂಸ್ ಎಫಿಷಿಯನ್ಸಿ. ಸೊ ಹಾಗಾದ್ರೆ ತುಂಬಾ ಜನ ರೈತರು ಹೇಳ್ತಾರೆ, ಸರಿನಾ ಅಣ್ಣ ನಾ ಗೊಬ್ಬರನ ಕೊಟ್ಟಿದ್ದೀನಿ ಆದ್ರೂ ಕೂಡ ಚೆನ್ನಾಗಿ ಆ ಒಂದು ಗೊಬ್ಬರನ ಗಿಡ ತಕೊಂಡಿಲ್ಲ ಅಂತ ಹೇಳ್ತಾರೆ. ಸೊ ಏನಕ್ಕೆ ಅಂತಂದ್ರೆ, ಸೊ ಫಾರ್ ಎಕ್ಸಾಂಪಲ್ ಈಗ ಪೊಟ್ಯಾಷಿಯಂ ಗೊಬ್ಬರವನ್ನ ಕೊಟ್ಟಿರ್ತೀವಿ ಅಂತ ಅನ್ಕೊಳ್ಳಿ, ಸರಿನಾ ಆದ್ರೂ ಕೂಡ ಗಿಡ ತಕೊಂಡಿರಲ್ಲ. ಸೊ ಏನೇನ್ ಕಾರಣಗಳು ಅಂತಂದ್ರೆ ಅದಕ್ಕೆ ಮೊದಲನೆಯದು ಜಾಸ್ತಿ ಮಳೆ ಬಿದ್ದಾಗ ಪೊಟ್ಯಾಷಿಯಂನ ಗಿಡಗಳು ತಗೊಳ್ಳೋದಿಲ್ಲ, ಸರಿನಾ. ಎರಡನೆಯದು ಏನು ಅಂತಂದ್ರೆ ಒಂದು ಅಸಿಡಿಟಿ ಜಾಸ್ತಿ ಆದಾಗ, ಅಂದ್ರೆ pH ತುಂಬಾ ಕಮ್ಮಿ ಆದಾಗ 6.5 ಗಿಂತ ಕಮ್ಮಿ ಆದಾಗ್ಲೂ ಕೂಡ ಗಿಡಗಳು ಪೊಟ್ಯಾಷಿಯಂನ ತಗೊಳ್ಳೋದಿಲ್ಲ. ಮತ್ತೆ ನೈಟ್ರೋಜನ್ ಕಂಟೆಂಟ್ ಭೂಮಿಯಲ್ಲಿ ಜಾಸ್ತಿ ಆದಾಗ್ಲೂ ಕೂಡ ಗಿಡಗಳು ತಗೊಳ್ಳೋದಿಲ್ಲ. ಮತ್ತೆ ಟೆಂಪರೇಚರ್ ನ ವ್ಯತ್ಯಾಸ ಆದಾಗ ಅಂತಂದ್ರೆ 15 ಡಿಗ್ರಿಗಿಂತನೂ ಕಮ್ಮಿ ಆದಾಗ ಮತ್ತೆ 25 ಡಿಗ್ರಿಗಿಂತನೂ ಜಾಸ್ತಿ ಆದಾಗ್ಲೂ ಕೂಡ ಪೊಟ್ಯಾಷಿಯಂ ಅಪ್ಟೇಕ್ ತಗೊಳ್ಳೋದಿಲ್ಲ. ಮತ್ತೆ ಡೈಯೂರನಲ್ ವೇರಿಯೇಷನ್ ಅಂತ ಕರಿತೀವಿ, ಅಂತಂದ್ರೆ ಸೊ ಡೇ ಟೆಂಪರೇಚರ್ ಮತ್ತೆ ನೈಟ್ ಟೆಂಪರೇಚರ್ 15 ಡಿಗ್ರಿ ಸೆಲ್ಸಿಯಸ್ ಗಿಂತನೂ ಕೂಡ ಏನಾದ್ರು ವ್ಯತ್ಯಾಸ ಆಯ್ತು ಅಂತ ಹೇಳಿದ್ರೆ ಅವಾಗ್ಲೂ ಕೂಡ ಪೊಟ್ಯಾಷಿಯಂ ನ ಗಿಡ ಅಪ್ಟೇಕ್ ಮಾಡ್ಕೊಳ್ಳೋದಿಲ್ಲ. ಈ ಒಂದು ನ್ಯೂಟ್ರಿಯೆಂಟ್ ಯೂಸ್ ಎಫಿಷಿಯನ್ಸಿನ ಸೊ ಇಂದ ಪ್ರಾಬ್ಲಮ್ ಗಳು ಏನೇನಾಗ್ತವೆ ಅಂತ ಹೇಳಿದ್ರೆ, ಸೊ ಫಾರ್ ಎಕ್ಸಾಂಪಲ್ ಈಗ ಕ್ಯಾಪ್ಸಿಕಮ್ ಅಲ್ಲಿ ಆಗಿರ್ಬೋದು, ಕಾಯಿ ಸೈಜ್ ಬರೋದಿಲ್ಲ, ಕ್ವಾಲಿಟಿ ಬರೋದಿಲ್ಲ. ಸೊ ಟೊಮೆಟೋದಲ್ಲಿ ಏನಾಗುತ್ತೆ ಅಂತಂದ್ರೆ ನ್ಯೂಟ್ರಿಯೆಂಟ್ ಅಪ್ಟೇಕ್ ಚೆನ್ನಾಗಿಲ್ಲ, ಸೊ ಪೊಟ್ಯಾಷಿಯಂ ಕೊರತೆ ಇದೆ ಅಂತ ಹೇಳಿದ್ರೆ ಏನಾಗುತ್ತೆ ಅಂದ್ರೆ ಬ್ಲಾಚಿ ರೈಪನಿಂಗ್ ಅಂತ ಕರಿತೀವಿ, ಸೊ ರೋಸ್ ದಂಡಿಸ್ ಅಂತ ಕರಿತೀವಲ್ಲ, ಸೊ ಅಥವಾ ಒಂದು ಡಬಲ್ ಕಲರ್ ಅಂತಾನು ಕೂಡ ಕರೀತಾರೆ. ಸೊ ಆ ಒಂದು ಪ್ರಾಬ್ಲಮ್ ಕೂಡ ಬರುವಂತದ್ದು. ಹಾಗಾದ್ರೆ ಈ ಒಂದು ನ್ಯೂಟ್ರಿಯೆಂಟ್ ಯೂಸ್ ಎಫಿಷಿಯನ್ಸಿನ ಅಂತಂದ್ರೆ ಸೊ ಗೊಬ್ಬರಗಳ ಆ ಒಂದು ಕೆಲಸವನ್ನ ಹೆಚ್ಚು ಮಾಡಕ್ಕೆ ಯಾವ ರೀತಿ ಒಂದು ನಾವು ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿದ್ರೆ, ಸೊ ಕೆಲವು ರೈತಗಳಿಗೆ ಗೊತ್ತಿರಬಹುದು, ಸೊ ನಮ್ಮ ವೆಲಗ್ರೋ ಕಂಪ್ನಿಯ ಆಕ್ಟಿವೇವ್ ಅಂತ. ಸೊ ಹಾಗಾದ್ರೆ ಈ ಒಂದು ಆಕ್ಟಿವೇವ್ ಅಲ್ಲಿ ಏನಿರುತ್ತೆ, ಸೊ ಅದು ಯಾವ ರೀತಿ ಕೆಲಸ ಮಾಡುತ್ತಪ್ಪ ಅಂತ ಹೇಳಿದ್ರೆ, ಮೊದಲನೇದಾಗಿ ಸೊ ಈ ಒಂದು ಆಕ್ಟಿವೇವ್ ಅಲ್ಲಿ ಆಲ್ಜಿನೇಟ್ಸ್, ಸಿಯಾಡ್ರಿನ್ ಮತ್ತೆ ಬೀಟೈನ್ಸ್ ಅಂತ ಅನ್ನುವಂಥದ್ದು ಇರುತ್ತೆ. ಸೊ ಈ ಮೂರು ಏನ್ ಮಾಡುತ್ತೆ ಅಂತಂದ್ರೆ ಸೊ ಗಿಡದಲ್ಲಿ ಇರುವಂತಹ ಪ್ರೋಟಾನ್ ಪಂಪ್ ಅನ್ನ ಆಕ್ಟಿವೇಟ್ ಮಾಡ್ತದೆ. ಸೊ ಹಾಗಾದ್ರೆ ಯಾವ ರೀತಿ ಅಂತ ಹೇಳಿದ್ರೆ, ಸೊ H+ ಅಯಾನ್ಸ್ ಅನ್ನ ಆ ಒಂದು ಎಲೆಯಲ್ಲಿರುವ ಜೀವಕೋಶ, ನಾವು ಸೆಲ್ಸ್ ಅಂತ ಕರಿತೀವಲ್ಲ, ಸೊ ಆ ಸೆಲ್ಸ್ ಇಂದ ಹೊರದಬ್ಬಿ ಸೊ ಗಿಡಕ್ಕೆ ಬೇಕಾಗುವಂತಹ ಪೊಟ್ಯಾಷಿಯಂ, ಐರನ್, ಜಿಂಕ್, ಕ್ಯಾಲ್ಸಿಯಂ ಸೊ ಇತ್ಯಾದಿ ನ್ಯೂಟ್ರಿಯೆಂಟ್ಸ್ ಗಳನ್ನ ಗಿಡಕ್ಕೆ ತಲುಪಿಸುವಂತಹ ಒಂದು ಕೆಲಸವನ್ನ ಮಾಡ್ತದೆ. ಸೊ ಹಾಗಾದ್ರೆ ಸೊ ಈ ಒಂದು ಆಕ್ಟಿವೇವ್ ಅನ್ನ ಯಾವ ಸ್ಟೇಜ್ ಅಲ್ಲಿ ಬಿಡ್ಬೇಕಪ್ಪ ಅಂತ ಹೇಳಿದ್ರೆ, ಮೊದಲನೇದಾಗಿ ಫಸ್ಟ್ ಒನ್ ಬಂದು 40 ರಿಂದ 45 ದಿನ ಸ್ಟೇಜ್ ಅಲ್ಲಿ ಬಿಡುವಂತದ್ದು, ಸರಿನಾ. ಹಾಗಾದ್ರೆ ಯಾವ ಗೊಬ್ಬರ ಜೊತೆ ಕೊಡಬೇಕು ಅಂತ ಹೇಳಿದ್ರೆ 30-40-13 ಆಗಿರ್ಬೋದು, KMS ಆಗಿರ್ಬೋದು, ಸೊ 37-37 ಆಗಿರ್ಬೋದು, ಸೊ ಈ ಎಲ್ಲಾ ಗೊಬ್ಬರಗಳ ಜೊತೆಗೂ ಕೂಡ ಮಿಕ್ಸ್ ಮಾಡಿ ಬಿಡುವಂತದ್ದು. ನೆಕ್ಸ್ಟ್ ಎರಡನೇ ಸತಿ ಯಾವಾಗ ಕೊಡಬೇಕು ಅಂತ ಹೇಳಿದ್ರೆ ಸೊ ಕಟಾವಿನ ಹಂತದಲ್ಲಿ ಕೊಡುವಂತದ್ದು. ಸೊ ನಮ್ಗೆ ಸೊ ಈ ಎಲ್ಲಾ ಪ್ರಾಬ್ಲಮ್ ಅನ್ನು ಕೂಡ ನಿವಾರಿಸಿ ಸೊ ಗಿಡಗಳು ಒಳ್ಳೆ ಹೆಲ್ತಿಯಾಗಿ ಮತ್ತೆ ಉತ್ಕೃಷ್ಟ ಕಾಯಿ ಮತ್ತು ಇಳುವರಿಯನ್ನ ಪಡೀಲಿಕ್ಕೆ ಈ ಒಂದು ಆಕ್ಟಿವ್ ಕೆಲಸ ಮಾಡುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ಎಲ್ಲಾ ರೈತರುಗಳು ನೋಡಿ ಬಳಸಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.